ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದು ನಮಗೆ ನೆಗೆಟಿವ್ ಹೌದು, ಪಾಸಿಟಿವ್ ಹೌದು. ತೀರ್ಥನ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಆಗ್ತಾ ಇದೆ. ಈ ಸಮಯದಲ್ಲಿ ಆ ನೆಗೆಟಿವ್ ಪಬ್ಲಿಸಿಟಿನ ಜಾಸ್ತಿ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ತೀರ್ಥ ಎದ್ದು ಬರಲ್ಲ. ಆಗ ಅವನ ಮೇಲಿನ ಆರೋಪ ಗಟ್ಟಿಯಾಗಿ ಎದ್ದು ನಿಲ್ಲುತ್ತೆ. ಇದು ನಮಗೆ ಪಾಸಿಟಿವ್. ಇನ್ನು ನೆಗೆಟಿವ್ ಅಂದರೆ ಅವನ ಬಗ್ಗೆ ಅನುಕಂಪದಲ್ಲಿ ಎದ್ದು ಬಿಟ್ರೆ ಅದು ನಮಗೆ ಭರ್ಜರಿ ಸೋಲಾಗಿ ಪರಿಣಮಿಸುತ್ತೆ. ಅವನ ಹೆಸರನ್ನು ಕೆಡಿಸೋದಕ್ಕೆ ಭರ್ಜರಿ ಅಂತ ಪ್ರಚಾರ ಆಗಬೇಕು. ಅವನ ಹೆಸರು ಕೆಡಿಸೋದ್ರಲ್ಲಿ ನಾವು ಸಕ್ಸಸ್ ಆದರೆ ನಾವು ಗೆಲ್ತೀವಿ ಕಣ್ರಿ. ಸರ್, ನಾವುಗಳಾದ್ರೆ ಬರೀ ಜನರ ಗುಂಪನ್ನು ಸೇರಿಸ್ಬೋದು, ಆದ್ರೆ ಜನಸಾಗರನ್ ಸೇರಿಸ್ಬೇಕಂದ್ರೆ ಡೈನಾಮಿಕ್ ಪವರ್ ಇರೋಂಥ ಹಾಗೂ ಮಾಸ್ ಅಪೀಲ್ ಇರೋಂಥ ನಾಯಕನೇ ಆಗ್ಬೇಕು. ಹೌದು ಸರ್, ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯದಲ್ಲಿ ಒಳ್ಳೆ ಪವರ್ ಇರುವಂತ ವ್ಯಕ್ತಿ ಬೇಕು ಸರ್. ಆ ವ್ಯಕ್ತಿ ಹೆಸರಲ್ಲಿ ಜನರನ್ನು ಸೆಳೆಯುವ ಮ್ಯಾಗ್ನೆಟಿಕ್ ಶಕ್ತಿ ಇರಬೇಕು ಸರ್. ಹೌದು ಸರ್, ಅವ್ರು ಮಾತಾಡಿದ್ರೆ ಅವ್ರ ಮಾತು ನಮ್ಮ ತರ ಇರಬೇಕು ಸರ್. ಅವರ ತಂತ್ರಕ್ಕೆ ಪ್ರತಿತಂತ್ರನೇ ಇರಬಾರ್ದು, ಅಂತ ಶಕ್ತಿನ ಕರೆಸಿ. ನೀವು ಹೇಳೋದು ಸರಿಯಾಗಿದೆ. ಪಕ್ಷದ ಹೈಕಮಾಂಡ್ ಅಲ್ಲಿ ಈ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಪಕ್ಷದಲ್ಲಿ ಅಂಥ ಒಂದು ದೊಡ್ಡ ಜ್ವಾಲಾಮುಖಿನೇ ಇದೆ. ಆ ಜ್ವಾಲಾಮುಖಿನೇ ನಾವು ಕರೆಸ್ತಾ ಇದ್ದೀವಿ. ಅಕ್ಕ, ಓಹ್, ನೀವ್ ಇಲ್ಲಿದ್ದೀರಾ? ಹೊರಡ್ವಾ ಅಕ್ಕ? ನಾವಿಬ್ರು ಇಲ್ಲ ಅನ್ನೋದ್ ಗೊತ್ತಾದ್ರೆ ಆ ಹೂ ಮಾರೋಳು ತೀರ್ಥವ್ರ ಹತ್ರ ಹೋದ್ರು ಹೋಗ್ತಾಳೆ. ಏನಾಯ್ತು ನಿತ್ಯ? ಏನ್ ಯೋಚನೆ ಮಾಡ್ತಿದ್ದೀರಾ? ಆ ಹೂ ಮಾರೋಳು ತೀರ್ಥನ ಹತ್ರ ಹೋದ್ರು ಹೋಗ್ತಾಳೆ, ನಾವ್ ಹೊರಡೋಣ. ಅವಳನ್ನ ತೀರ್ಥನ ಹತ್ರ ಹೋಗೋದನ್ನ ಹೇಗೋ ಅವಾಯ್ಡ್ ಮಾಡಿದೀನಿ, ಆದ್ರೆ ಮನೆಯಲ್ಲೇ ಅವಾಯ್ಡ್ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನೇನ್ ಮಾಡಿದ್ರೆ ಅವಳು ಆಚೆ ಹೋಗ್ತಾಳೆ? ಅಕ್ಕ, ನೀನೇನು ಮಾಡೋದ್ ಬೇಕಾಗಿಲ್ಲ. ಅವಳು ಕೆಟ್ಟ ಕಾಲ್ಗುಣ ಇದೆಯಲ್ಲ, ಅಷ್ಟೇ ಸಾಕು ಅವಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ಸ್ಟಾಪ್ ಇಟ್ ನಿತ್ಯ, ಅದೆಲ್ಲ ನಾನ್ ಸೆನ್ಸ್. ಯಾವ ದುರಾದೃಷ್ಟನೂ ಇಲ್ಲ, ಯಾವ ಮಣ್ಣು ಮಸೀನೂ ಇಲ್ಲ. ಯಾಕೇನು ಇಲ್ಲ, ಅವಳು ಕೆಟ್ಟ ಕಾಲ್ಗುಣದಿಂದಾನೇ ಅಲ್ವಾ ತೀರ್ಥವ್ರ ಪ್ರಾಣಕ್ಕೆ ಅಪಾಯ ಆಗಿದ್ದು. ಅದೇ ತರ ಮನೆಯವ್ರ ಪ್ರಾಣಕ್ಕೆ ಏನಾದ್ರು ಆದ್ರೆ ಅವಳೇನ್ ಸುಮ್ನೆ ಬಿಡ್ತಾರಾ? ಮನೆಯಿಂದ ಹೊರಗಡೆ ಹಾಕ್ತಾರ ಅಷ್ಟೇ. ಏನಂದೆ ನೀನು ಕಮ್ಮಗೇನ್? ನಾಳೆ ದಿವಸ ಮನೆಯವ್ರ ಪ್ರಾಣಕ್ಕೆ ಏನಾದ್ರು ಅಪಾಯ ಆದ್ರೆ ಮನೆಯವರೇ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂದೆ. ನಿತ್ಯ, ವಾವ್, ವಾಟ್ ಅ ಗುಡ್ ಐಡಿಯಾ ನಿತ್ಯ. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ನಾನೇನ್ ಐಡಿಯಾ ಕೊಟ್ಟೆ? ಅದೇ ಅವಳ ಜಾತಕ ದೋಷದಿಂದ ತೀರ್ಥನ್ ಜೀವಕ್ ಮಾತ್ರ ಅಪಾಯ ಆಗೋದಲ್ದೆ ಈ ಮನೆಯವ್ರ ಜೀವಕ್ಕೂ ಅಪಾಯ ಆದ್ರೆ ಅವಳನ್ನ ಖಂಡಿತವಾಗ್ಲೂ ಈ ಮನೇಲಿ ಉಳಿಸ್ಕೊಳ್ಳೋದಿಲ್ಲ. ವಾಟ್ ಎ ಗುಡ್ ಐಡಿಯಾ ಅಕ್ಕ. ಅಂದ್ರೆ ಮನೆಯವ್ರಿಗೆ ಯಾರಿಗಾದ್ರೂ ಏನಾದ್ರೂ ಆಗ್ಲಿ ಅಂತ ನೀವ್ ವೆಯ್ಟ್ ಮಾಡ್ತಾ ಇದ್ದೀರಾ? ವೇಟ್ ಮಾಡಷ್ಟು ಪೇಷನ್ಸ್ ಈ ಸಾಧನಂಗಿಲ್ಲ. ಆ ಭಯನ ನಾವೇ ಮಾಡೋಣ. ವಾಟ್? ಅಕ್ಕ, ನನ್ಗೇನು ಅರ್ಥ ಆಗ್ತಿಲ್ಲ. ನೋಡು, ಅವಳಿಂದ ತೀರ್ಥನ್ಗ್ ಮಾತ್ರ ಅಲ್ಲ, ಈ ಮನೆಯವ್ರಿಗೂ ಅಪಾಯ ಇದೆ ಅನ್ನೋದು ಪ್ರೂವ್ ಮಾಡ್ಬಿಟ್ರೆ ಸಾಕು. ಅವಳನ್ನ ಆರಾಮಾಗಿ ಮನೆಯಿಂದ ಆಚೆ ಹಾಕ್ಬೋದು. ಓ ಗಾಡ್, ಬಟ್ ಇಷ್ಟು ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡಕ್ಕಾಗತ್ತಾ?
ಅದು ಮನೆಯವ್ರ ಮೇಲೆ ಚಾನ್ಸೇ ಇಲ್ಲ ಅಕ್ಕ. ತೀರ್ಥನಿಗೆ ಮಾಡೋದಷ್ಟು ದೊಡ್ಡ ಅಪಾಯ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಸಣ್ಣ ಪುಟ್ಟದ್ ಮಾಡಿ ಅದನ್ನ ದೊಡ್ಡದಾಗಿ ಬಿಂಬಿಸಬಹುದು. ಅಕ್ಕ, ನೀವು ಈ ಒಗಟ್ ಮಾತು, ನಿಮ್ ಪ್ಲಾನು ನನಗೇನು ಅರ್ಥ ಆಗ್ತಿಲ್ಲ. ಪ್ಲೀಸ್ ಅರ್ಥ ಆಗೋ ತರ ಹೇಳಿ. ಜಯರಾಮ್, ಅಂದ್ರೆ ನನ್ ಗಂಡನ್ ಕೆಲ್ಸ ಹೋಗ್ಬೇಕು. ಭಾವನ್ ಕೆಲ್ಸ? ಆರ್ ಯು ಮ್ಯಾಡ್? ಅಕ್ಕ, ಆರ್ ಯು ಆಲ್ ರೈಟ್? ಪರ್ಫೆಕ್ಟ್ಲಿ ಆಲ್ ರೈಟ್. ಕೆಲ್ಸ ಹೋಗೋದು ಅಂದ್ರೆ ಪರ್ಮನೆಂಟ್ ಆಗಿ ಕೆಲ್ಸ ಕಳ್ಕೊಳ್ಳೋದಲ್ಲ, ಜಸ್ಟ್ ಸಸ್ಪೆನ್ಷನ್ ಅಷ್ಟೇ. ಅವನಿಗೆ ಒಂದ್ ಸಸ್ಪೆನ್ಷನ್ ಲೆಟರ್ ಬಂದ್ರೆ ಸಾಕು, ಅದರಿಂದ ಮನೆಯಲ್ಲೆಲ್ಲರೂ ಟೆನ್ಷನ್ ಆಗ್ತಾರೆ. ಜೈ ಕೂಗಾಡ್ತಾನೆ. ಅಷ್ಟೇ ಅಲ್ಲ, ಜಾನ್ವಿ, ಅತ್ತೆ, ಮಾವ ಎಲ್ರಿಗೂ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೆ ಆಟೋಮೆಟಿಕ್ ಆಗಿ ಅದು ಅವಳಿಂದನೇ ಆಗಿದ್ದು ಅಂತ ಪ್ರೂವ್ ಆಗ್ಬಿಡುತ್ತೆ. ಈಗ ಹೇಳು, ಇಷ್ಟೆಲ್ಲ ಆದ್ಮೇಲೂ ಯಾಕಿದೆಲ್ಲ ಅವಳಿಂದನೇ ಆಗ್ತಿದೆ ಅಂತ ನಂಬಲ್ಲ? ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ನಮ್ಮವ್ರಿಗೆ ನಾವು ಪ್ರಾಬ್ಲಮ್ ಕೊಡೋದು ಅಂದ್ರೆ ನನಗಿದ್ ಯಾಕೋ ಕನ್ವಿನ್ಸ್ ಆಗ್ತಿಲ್ಲ ಅಕ್ಕ. ಕನ್ವಿನ್ಸ್ ಆಗೋ ಹಾಗೆ ನಾನ್ ಮಾಡ್ತೀನಿ. ನನ್ನ ಹತ್ರ 100 ಮಾಸ್ಟರ್ ಪ್ಲಾನ್ಸ್ ಇದೆ. ಏನದು? ನೋಡು, ಜೀವನದಲ್ಲಿ ಸುಖ ತಂದೇ ಕಾಣಲಿಲ್ಲ ನನ್ನ ಕೂಸು. ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ಹೊತ್ಕೊಂತು ದೊಡ್ಡ ಮನೆ ಸೇರ್ಕೊಂಡು ರಾಣಿಯಾಗಿರ್ತಾಳೆ ನನ್ನ ಮಗಳು ಅಂತ ಆಸೆ ಪಟ್ಟಿದ್ದೆ. ನೋಡು ನೋಡು, ಅಪ್ಪ, ನಿನ್ ತಮ್ಮಯ್ಯ ಅಂತೀನಿ, ಸ್ವಲ್ಪ ಸುಮ್ಮನಿರಪ್ಪ. ನೀನು ಅಳ್ತಾ ಅಕ್ಕನ್ಗಿನ್ನೂ ಅಳಿಸ್ಬೇಡ. ಊಟ ತಂದಿದ್ದೀನಿ, ಒಂಚೂರು ಊಟ ಮಾಡೆ. ಬೇಡ ರಾಜಿ. ಬೇಡ ಅತ್ತೆ, ಬೇಡ. ನಿನ್ನೆಯಿಂದ ಒಂದೊತ್ತು ಊಟ ಮಾಡಿಲ್ಲ, ಸ್ವಲ್ಪನಾದ್ರೂ ತಿನ್ನು. ರಾಜಿ, ನಾ ಗೊತ್ತಾಯ ಮಾಡ್ಬೇಡ ಕಡೆ. ನಾನು ವ್ರತ ಮಾಡ್ತಿದ್ದೀನಿ. ಸಾಹೇಬ್ರ ಪ್ರಜ್ಞೆ ಬರೋವರೆಗೂ ನಾನೇನು ತಿನ್ನಲ್ಲ. ಹಾಗನ್ಬೇಡ ಮಗಳೇ, ಅಡಿಯಂದ್ರು ಹುಷಾರಾಯ್ತಾರೆ. ನೀನು ಊಟ ಮಾಡಮ್ಮ. ಇಲ್ಲಪ್ಪ, ನಂಗೇನು ಬೇಡ. ಸಾಹೇಬ್ರೆ ಪ್ರಜ್ಞೆ ಬಂದಿದೆ ಅಂತ ನಾನು ಕೇಳೋವರೆಗೂ ನನ್ಗೆ ಅನ್ನ ನೀರು ಏನೂ ಸೇರಲ್ಲಪ್ಪ. ಒತ್ತಾಯ ಮಾಡ್ಬೇಡ. ಅಯ್ಯೋ ನನ್ನ ತಾಯಿ, ನೀನ್ ಯಾಕವ್ವ ಇಷ್ಟೊಂದು ಕಠಿಣ ಬಂದು ನಿರ್ಧಾರ ತಗತೀಯ? ಅಲ್ಲ ಕಣ್ಮಗಳೇ, ನಿನ್ನ ಆರೋಗ್ಯಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರವ್ವ ಗತಿ? ನನ್ನಿಂದಲೇ ತಾನೇ ಸಾಹೇಬ್ರಿಗೆ ಇದೆಲ್ಲ ಆಗಿರೋದು. ಆ ದೇವ್ರಿಗೆ ಜೀವ ತಗೊಂಡು ದಾಹ ತೀರುತ್ತೆ ಅನ್ನೋದಾದ್ರೆ ನನ್ನ ಜೀವನೇ ತಗೊಳ್ಳಿ ಬಿಡು. ಹಾಗೆಲ್ಲ ಮಾತಾಡ್ಬೇಡ ಬೇಡವ. ಸಾಹೇಬ್ರ ಜೀವಕ್ಕೆ ಏನೂ ಆಗ್ಬಾರ್ದಪ್ಪ, ಅವ್ರು ಚೆನ್ನಾಗಿರ್ಬೇಕು. ದಯವಿಟ್ಟು ನನಗೆ ಊಟ ಮಾಡುವಂತ ಹಿಂಸೆ ಮಾಡಬೇಡ, ಬಿಟ್ಬಿಡು. ದೇವ್ರದ್ ಯಾಕೆ ನಂಗೆ ಇಷ್ಟು ಹಿಂಸೆ ಕೊಡ್ತಿದ್ದಾನೋ? ಸಾಹೇಬ್ರಿಗೆ ಕಷ್ಟ ಕೊಡೋದಕ್ಕೆ, ನಡ್ಸೋದಕ್ಕೆ ನಾನೇ ಆಗ್ಬೇಕಿತ್ತಪ್ಪ.
ಹಾಂ ಸರ್, ಶೋರ್ ಸರ್, ಶೋರ್. ಡೋಂಟ್ ವರಿ ಸರ್, ಐ ವಿಲ್ ಮೇಕ್ ಇಟ್. ಹಾಂ ಹಾಂ ಹಾಂ. ಬೈ ಈವ್ನಿಂಗ್ ಎಷ್ಟೊತ್ತಿದ್ರು ನಾ ಈ ವರ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಹಾಂ, ಥ್ಯಾಂಕ್ ಯು ಸರ್. ಓಕೆ. ಏನಪ್ಪ ತಿಂಡಿ ತಿಂದೇನೆ ಕೆಲಸ ಮಾಡ್ತೀಯಾ? ಬೇಡ ಸಾಧನ. ನೋಡು, ಇದು ವೆರಿ ಇಂಪಾರ್ಟೆಂಟ್ ಫೈಲ್. ಇವತ್ತು ಎಷ್ಟೊತ್ತಿದ್ರು ಕಂಪ್ಲೀಟ್ ಮಾಡಲೇಬೇಕು. ಸೊ ನಾನು ಬಂದು ತಿಂತೀನಿ. ಸಂಜೆವರೆಗೂ ಟೈಮ್ ತಗೊಂಡಿದ್ಯಾ ತಾನೇ? ನೀನು ಈ ತಿಂಡಿ ಎಲ್ಲ ತಿಂದು ಕೆಲಸ ಮಾಡೋದಕ್ಕಾಗ ಡೌಟೇ. ಸುಮ್ಮನೆ ಬಂದು ತಿಂಡಿ ತಿನ್ನು. ಸರಿ, ನಡಿ ಬರ್ತೀನಿ. ಬಾಜೆ. ನಿತ್ಯ, ಅರ್ಜೆಂಟಾಗಿ ರೂಮ್ಗೆ ಹೋಗು. ಯಾರ ರೂಮ್ಗೆ? ಅಯ್ಯೋ, ನನ್ನ ರೂಮ್ಗೆ. ಅಲ್ಲಿ ಜೆ ಆಫೀಸ್ ಬ್ಯಾಗಲ್ಲಿ ಒಂದು ಬ್ಲೂ ಕಲರ್ ಫೈಲ್ ಇದೆ, ಅದನ್ನ ಎಲ್ಲಾದ್ರೂ ಬಚ್ಚಿಡು. ಹೋಗು. ಯಾಕಕ್ಕ? ಯಾಕೆ ಏನು ಅಂತ ನನಗೆ ಆಮೇಲೆ ಹೇಳ್ತೀನಿ ನಿತ್ಯ. ನೀನ್ ಹೋಗು. ಅಯ್ಯೋ, ಟೈಮ್ ವೇಸ್ಟ್ ಮಾಡಬೇಡ. ಹೋಗು, ಗೋ. ಓ, ಲೇಟ್ ಆಯ್ತು. ನಾ ಹೊಡ್ತೇನೆ.